ಬೆಳಗಾವಿಯ ಚಳಿಗಾಲದ ಅಧಿವೇಶನ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಪರಿಹಾರಕ್ಕೆ ಎಷ್ಟರ ಮಟ್ಟಿಗೆ ವೇದಿಕೆ ಆಯ್ತೋ ಇಲ್ವೋ ಗೊತ್ತಿಲ್ಲ. ಬಿಜೆಪಿ ಹಾಗೆ ಕಾಂಗ್ರೆಸ್ನ ನಡುವೆ ನಡೆದ ಮಾತಿನ ಜಟಾಪಟಿಯಲ್ಲಿ ಹೆಚ್ಚು ಚರ್ಚೆಗೆ ಒಳಪಟ್ಟದ್ದು ಒಂದು ಕುರ್ಚಿ ಕಾಳಗ, ಎರಡನೆಯದ್ದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಿಸ್ ಆಗಿರುವ ಅಥವಾ ಸ್ಕಿಪ್ ಆಗಿರುವ 2 ಕಂತಿನ ಹಣ. ಇದರ ಜೊತೆಗೆ ಇವತ್ತಿನ ಅಧಿವೇಶನದಲ್ಲಿ ಹೆಚ್ಚು ಚರ್ಚೆಗೆ ಒಳಪಟ್ಟ ವಿಚಾರ ಅಂತಂದ್ರೆ ಮೂರನೆಯ ವಿಚಾರ ದ್ವೇಷ ಭಾಷಣ. ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಂಡಿಸಿರತಕ್ಕಂತ ಹೊಸದೊಂದು ಮಸೂದೆ ಸದ್ದು ಗದ್ದಲದ ನಡುವೆ ಪಾಸ್ ಆಯಿತು. ಆದರೆ ಬಿಜೆಪಿ ಇಂಥದ್ದೊಂದು ವಿಚಾರ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಮಂಡಿಸಲಿಕ್ಕೆ ಚಿಂತನೆ ನಡೀತಿದೆ ಅನ್ನೋ ವಿಚಾರ ಹೊರಬಿದ್ದ ದಿನದಿಂದಲೂ ಕೂಡ ಕಟುವಾಗಿ ಟೀಕಿಸ್ತಾ ಬರ್ತಾ ಇದೆ ಬಿಜೆಪಿಯ ವಾದ. ಇದು ಬಿಜೆಪಿಯ ಹಾಗೆ ಬಿಜೆಪಿಯ ಧ್ವನಿಯನ್ನ, ಬಿಜೆಪಿ ಪಕ್ಷ ಹಾಗೆ ಬಿಜೆಪಿ ನಾಯಕರ ಧ್ವನಿಯನ್ನ ಹತ್ತಿಕ್ಕಲಿಕ್ಕೆ ಅಂತಲೇ ತರ್ತಾ ಇರುವ ಬಿಲ್. ಅದರಲ್ಲೂ ಬಹಳ ಪ್ರಮುಖವಾಗಿ ಹಿಂದುತ್ವದ ಪರವಾಗಿ ಮಾತನಾಡುವವರನ್ನ ಹತ್ತಿಕ್ಕುವ ಸಲುವಾಗಿ ತರ್ತಾ ಇರುವ ಬಿಲ್ ಅಂತ ಹೇಳಿ. ಆದರೆ ಕಾಂಗ್ರೆಸ್ ಇದನ್ನ ಬಹಳ ಟ್ಯಾಕ್ಟಿಕ್ಫುಲ್ ಆಗಿ ನಮ್ಮ ರಾಜ್ಯವೇ ಮೊದಲ ರಾಜ್ಯ ಆಗಬೇಕು, ದ್ವೇಷ ಭಾಷಣದ ವಿರುದ್ಧವಾಗಿ ಕಠಿಣ ಕ್ರಮವನ್ನ ಕೈಗೊಳ್ಳುವಲ್ಲಿ ಮೊದಲ ಹೆಜ್ಜೆ ಇಟ್ಟಿರುವ ರಾಜ್ಯ ಅಂತ ಹೇಳಿ ವಾದವನ್ನ ಮಂಡಿಸ್ತಾ ಇದೆ. ಇವತ್ತು ಈ ವಾದ ಪ್ರತಿವಾದಕ್ಕೂ ಕೂಡ ಅವಕಾಶ ಸಿಗದೆ ಬಿಲ್ ಏನೋ ಪಾಸ್ ಆಗಿದೆ. ನಿಜಕ್ಕೂ ಕೂಡ ಈ ಬಿಲ್ ಬಿಜೆಪಿ ಹೇಳ್ತಾ ಇರೋ ರೀತಿಯಲ್ಲಿ ರಾಜಕೀಯ ಪೂರಿತಾನ, ಹಿಂದುತ್ವ, ಹಿಂದೂಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲೇ ಕಾಂಗ್ರೆಸ್ ತರ್ತಾ ಇರುವಂತಹ ಬಿಲ್ಲ ಅಥವಾ ನಿಜವಾದ ಉದ್ದೇಶ ಏನು, ಇದರ ಅವಶ್ಯಕತೆ ಏನು? ಈ ಪ್ರಶ್ನೆಗಳಿಗೆ ಅಲ್ಲುತ್ತರ ಸಿಕ್ತೋ ಇಲ್ಲೋ ಮಹಾಭಾರತ ವೇದಿಕೆಯಲ್ಲಿ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ, ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಹಾಗೆ ಜೆಡಿಎಸ್ ಕಡೆಯಿಂದ ನಮ್ಮ ಜೊತೆಯಲ್ಲಿ ನರಸಿಂಹಮೂರ್ತಿ ಅವರಿದ್ದಾರೆ, ಹಾಗೆ ಮುಸ್ಲಿಂ ಮುಖಂಡರಾದ ಉಮರ್ ಶರೀಫ್ ಅವರು, ಸಾದಿಕ್ ಪಾಷಾ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಹೊರಗಿನಿಂದ ವಜ್ರದೇಹಿ ಶ್ರೀಗಳು ನಮ್ಮ ಜೊತೆಯಲ್ಲಿ ಜಾಯಿನ್ ಆಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಂದೋಲನ ಶ್ರೀಗಳು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರೆ, ತಮ್ಮಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ, ಇವತ್ತು ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ಸ್ಟೇಟ್ಮೆಂಟ್, ಅದನ್ನೇ ನಾನು ಪ್ರಶ್ನೆಯಾಗಿ ಕೇಳ್ತಿದ್ದೀನಿ. ಕಾನೂನು ಪಂಡಿತರಿಗೆ, ತಜ್ಞರಿಗೆ ಯಾರಿಗೂ ಕೂಡ ಬರದ ಚಿಂತನೆ ಇಂಥದ್ದೊಂದು ಹೊಸ ಲಾ ತರುವ ಅವಶ್ಯಕತೆ ಇದೆ ಅನ್ನೋದ್ರ ಅರಿವಾಗದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಇದ್ದಕ್ಕಿದ್ದ ಹಾಗೆ ಈಗ ಯಾಕೆ ಅರಿವಾಯಿತು? ಇದರ ನೆಸೆಸಿಟಿ ಏನಿತ್ತು ಅಂತ ಹೇಳಿ. ಇಲ್ಲ ನೋಡಿ, ಈಗ ಕಾನೂನು ಪಂಡಿತರು, ಕಾನೂನು ಸುವ್ಯವಸ್ಥೆನ ಕಾಪಾಡ್ತಾ ಇರತಕ್ಕಂಥವ್ರು, ಹಿರಿಯ ತಜ್ಞರು, ಅಧಿಕಾರಿಗಳು, ಅವರ ಮಾರ್ಗದರ್ಶನ, ಅವರ ತಂಡದ ಒಪಿನಿಯನ್, ಅವರ ಸಲಹೆ ಮೇರೆಗೆ ಈ ಕಾನೂನನ್ನು ತರ್ತಾ ಇರ್ತಕ್ಕಂಥದ್ದು, ಈ ಬಿಲ್ ಅನ್ನು ತಂದಿರತಕ್ಕಂಥದ್ದು. ನೋಡಿ, ಕಳೆದ ಒಂದು ವರ್ಷದಲ್ಲಿ 2024-25ರಲ್ಲಿ ಕೇವಲ ಒಂದೇ ಒಂದು ಜಿಲ್ಲೆಯಲ್ಲಿ 85 ಈ ತರ ಏನು ದ್ವೇಷ ಭಾಷಣ, ದ್ವೇಷ ಏನು ಕ್ರೈಮ್, ಅದರ ಒಂದು ಕ್ರಮಗಳಾಗಿದೆ, ಕೇಸ್ಗಳಾಗಿದ್ದಾವೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಕೇವಲ ಒಂದು ಜಿಲ್ಲೆಯಲ್ಲಿ ಈ ರೀತಿ ಆಗೋದಾದ್ರೆ ಇಡೀ ಕರ್ನಾಟಕ ಒಂದು ಸರ್ವಜನಾಂಗದ ಶಾಂತಿಯ ತೋಟ, ಯಾವ ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಯಾರನ್ನು ದ್ವೇಷ ಮಾಡಬಾರದು, ಮತೀಯವಾದವನ್ನು ಬಿತ್ತಬಾರದು, ಸೌಹಾರ್ದತೆಯನ್ನು ಕಾಪಾಡಬೇಕು, ಭ್ರಾತೃತ್ವವನ್ನು ಕಾಪಾಡಬೇಕು, ಅದೆಲ್ಲ ನಾಯಕರು ಒಪ್ತಾರೆ. ಇವನ್ ಬಿಜೆಪಿ ಅದನ್ನು ಒಪ್ತಾರೆ. ಅದಕ್ಕೆ ನನ್ನ ಪ್ರಕಾರ ಅವ್ರಿಗೆ ವಿರೋಧ ಇಲ್ಲ ಅಂತ ಅನ್ಕೊಂತೀನಿ ನಾನು. ಆದರೆ ಯಾರು ನೈಜವಾಗಿ ಪ್ರಾಮಾಣಿಕ ಭಾರತೀಯ ಇದ್ದಾರೆ, ಕಾನೂನಿಗೆ ಗೌರವ ಕೊಡುವ ಭಾರತೀಯ ಇದ್ದಾರೆ, ಕನ್ನಡಿಗ ಇದ್ದಾರೆ, ಅವ್ರು ಯಾವತ್ತೂ ಕೂಡ ದ್ವೇಷ ಭಾಷಣವನ್ನು ಮಾಡೋಲ್ಲ. ರಾಜಕೀಯಕ್ಕಾಗಿ ಅಥವಾ ಯಾವುದೋ ಒಂದು ಮತೀಯವಾದವನ್ನ, ಧರ್ಮಾಂಧತೆಯನ್ನ ಬಿತ್ತಲಿಕ್ಕೋಸ್ಕರ ದ್ವೇಷ ಭಾಷಣವನ್ನ ಮಾಡೋದನ್ನ ಯಾವ ಧರ್ಮದವನೇ ಮಾಡ್ಲಿ, ಯಾವ ಜಾತಿಯವನೇ ಮಾಡ್ಲಿ, ಯಾವ ಭಾಷಿಕನೇ ಮಾಡ್ಲಿ, ಅದನ್ನ ಕಡಿವಾಣ ಹಾಕಬೇಕಾಗಿರತಕ್ಕಂಥದ್ದು ಕಾನೂನಿನ ಕೆಲಸ. ಅದಕ್ಕಾಗಿ ಈ ತರ ಒಂದು ಇಡೀ ದೇಶದಲ್ಲೇ ಪ್ರಪ್ರಥಮವಾಗಿ ಕರ್ನಾಟಕ ಸರ್ಕಾರ ಈ ತರ ಒಂದು ದ್ವೇಷ ಭಾಷಣವನ್ನ ಅಥವಾ ಕ್ರೈಮ್ ಅನ್ನ ತಡೆಯುವಂತಹ ಒಂದು ಮಸೂದೆಯನ್ನ ತಂದಿದೆ. ಇದು ಇಡೀ ದೇಶಕ್ಕೆ ಮಾದರಿ ಆಗ್ತದೆ. ಇದನ್ನು ಬಿಜೆಪಿಗರು ಸಂತೋಷದಿಂದ ಕುಂದಾಡ್ಕೊಂಡು ಖುಷಿಯಿಂದ ಸ್ವಾಗತ ಮಾಡಬೇಕಾಗಿತ್ತು. ಕುಂದಾಡ್ತಾ ಇದ್ದಾರೆ, ಖುಷಿಯಿಂದ ಸ್ವಾಗತ ಮಾಡ್ತಾ ಇಲ್ಲ. ಬಟ್ ಅವರದ್ದು ಯಾವುದೇ ರೀತಿಯ ಅವರಿಗೆ ಒಂದು ಅಸಮಾಧಾನ ಇದ್ದರೆ, ಅವ್ರಿಗೊಂದು ಸಂಶಯ ಇದ್ರೆ ಅದನ್ನು ಚಿಂತೆ ಮಾಡೋದು ಬೇಡ. ಕಾನೂನು ಎಲ್ಲರಿಗೂ ಸಮ. ಕರ್ನಾಟಕದಲ್ಲಿ 7 ಕೋಟಿ ಕನ್ನಡಿಗರು ಕಾನೂನು ಎಲ್ಲರನ್ನೂ ನೋಡ್ತದೆ ಹೊರತು ಒಬ್ಬ ಧರ್ಮದವನನ್ನ, ಒಬ್ಬ ಜಾತಿಯವನನ್ನ ನೀನು ಮೇಲು, ನೀನು ಕೀಡು, ಅಥವಾ ನೀನ್ ಮಾಡಿದ ಸರಿ, ನೀನ್ ಮಾಡಿದ ತಪ್ಪು ಅಂತ ಹೇಳೋದು ವಿಂಗಡಣೆ ಮಾಡೋದಿಲ್ಲ. ಬೇಸಿಕಲಿ ಇದು ಧರ್ಮದ ವಿಚಾರದ ಚರ್ಚೆ ಇದಕ್ಕೆ ಮಾತ್ರ ಸೀಮಿತವಾಗಿ ತರ್ತಾ ಇರುವ ಬಿಲ್ ಅಂತ ಹೇಳಿ ನಿಮ್ಮ ಮಾತಿನಲ್ಲಿ ಜಾತಿನೂ ಹೇಳಿದೆ, ಭಾಷೆನೂ ಹೇಳಿದೆ. ಕನ್ನಡ ಜಾತಿ, ಭಾಷೆ, ಯಾವುದೇ ವ್ಯಕ್ತಿ ಆಗಬಹುದು, ಸಂಘಟನೆ ಆಗಬಹುದು, ಧರ್ಮಕ್ಕೆ ಸಂಬಂಧಪಟ್ಟ, ಜಾತಿ ಆಗಬಹುದು, ಧರ್ಮ ಹೇಳಿದೆ. ಧರ್ಮ, ಜಾತಿ, ಭಾಷೆ ಆಗಬಹುದು, ಯಾವುದೇ ವ್ಯಕ್ತಿಯ ಕುರಿತಾಗಬಹುದು, ಯಾವುದೇ ಸಂಘಟನೆಯನ್ನ ಕುರಿತಾಗಬಹುದು. ಯಾರ ಮೇಲೂ ತಾರತಮ್ಯ ಮಾಡಿ ಸಮಾಜದಲ್ಲಿ ಸೌಹಾರ್ದತೆಯನ್ನು ಹಾಳು ಮಾಡಿ
ದ್ವೇಷವನ್ನ ಮೂಡಿಸತಕ್ಕಂತಹ, ಸಾಮರಸ್ಯವನ್ನ ಹಾಳು ಮಾಡತಕ್ಕಂತಹ ಯಾವುದೇ ವ್ಯಕ್ತಿ ಆಗ್ಲಿ, ಸಂಘ ಆಗ್ಲಿ, ಪಕ್ಷ ಆಗ್ಲಿ ಅವ್ರ ಮೇಲೆ ಕ್ರಮ ತಗೋಬೇಕಂತ ಒಂದು ತಂದಿರತಕ್ಕಂಥದ್ದು. ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಹಂಗಾಗಿ ಬಿಜೆಪಿ ನಿಶ್ಚಿಂತೆಯಿಂದ ಇರಬೇಕಂತ ನಾನು ಮನವಿ ಮಾಡ್ತೀನಿ. ರೈಟ್. ನಮ್ ಜೊತೆಯಲ್ಲಿ ಬಹುಶಃ ಬಿಜೆಪಿ ಶಾಸಕರು ಭರತ್ ಶೆಟ್ಟಿ ಅವರು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ತರ್ತಾ ಇರುವ ಮಹತ್ವದ ಕ್ರಮ ಇದು. ಬಿಜೆಪಿಗರು ಕುಣಿದಾಡ್ತಾ ಇದನ್ನ ಸ್ವಾಗತ ಮಾಡಬೇಕಾಗಿತ್ತು, ಆದ್ರೆ ವಿರೋಧ ಯಾಕೆ ಮಾಡ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ನವರ ಅನುಮಾನ. ಜೊತೆಗೆ ನನ್ನದು ಒಂದು ಪ್ರಶ್ನೆ, ಈ ಮಸೂದೆ ಮಂಡನೆ ಆದ ತಕ್ಷಣ ಇದು ಹಿಂದುತ್ವಕ್ಕೆ ಲಿಂಕು, ಬಿಜೆಪಿನೇ ಟಾರ್ಗೆಟ್, ಅಥವಾ ದ್ವೇಷ ಭಾಷಣ ಮಾಡೋದು ಕೇವಲ ಬಿಜೆಪಿಗರು, ಹಿಂದುತ್ವವಾದಿಗಳು, ಹೀಗೆ ಯಾಕೆ ವ್ಯಾಖ್ಯಾನ ಮಾಡಬೇಕು ಅಂತ? ಈ ವ್ಯಾಖ್ಯಾನ ಯಾರು ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಇಫ್ ಯು ಗೋ ಇನ್ ಟು ದ ಆಕ್ಟ್ ಪ್ರಾಪರ್ಲಿ, ಆಕ್ಟಿನ ಒಳಗೋಗಿ ನೋಡಿದ್ರೆ ಈಗ ಹೋಗ್ತಾ ಇದೆ. ಅದರಲ್ಲಿ ಮೊದಲು BNS ಅಲ್ಲಿ ಇದೆಲ್ಲ ಏನೆಲ್ಲ ವಿಷಯ ಇದೆ ಅದನ್ನು ಆಲ್ರೆಡಿ ಕವರ್ ಆಗಿದೆ. ಭಾರತೀಯ ನ್ಯಾಯ ಸಮಿತಿಯಲ್ಲಿ ಕವರ್ ಮಾಡಿದ್ದಾರೆ. ಸ್ಟೇಟ್ ಅಲ್ಲಿ ಪುನಃ ಮಾಡಬೇಕಂತ ಅವಶ್ಯಕತೆ ಇರಲಿಲ್ಲ. ಒಂದು. ಎರಡನೇದು, ಇವರು ಇದ್ರಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ 1 to 3 years ಪನಿಷ್ಮೆಂಟ್ ಏನಿದೆ ಅದನ್ನ 1 to 7 years ಮಾಡಿದ್ದಾರೆ. 1 to 7 years ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರ ರಾಜಕೀಯ ವಿರೋಧಿಗಳನ್ನ, ಇವ್ರ ವಿರುದ್ಧ ಯಾರು ಮಾತಾಡ್ತಾರೆ ಅವರನ್ನ ನಾನ್ ಬೇಲೇಬಲ್ ಸ್ಕೀಮ್ ಅಲ್ಲಿ ಅರೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. 7 years ವರೆಗೆ ಕನ್ವಿಕ್ಟೆಡ್ ಪನಿಷ್ಮೆಂಟ್ 7 years ವರೆಗೆ ಇದ್ರೆ, ಹಿಂದೆ BNS ಅಲ್ಲಿ 3 years ಅಂತ ಉಂಟು. ಇವರು 7 years ವರೆಗೆ ಅದನ್ನು ಎಳೆದು ಅವರ ರಾಜಕೀಯ ವೈರಿಗಳನ್ನ ಸೆದೆಬಡ್ಲಿಕ್ಕೆ ನಮ್ಮ ವಾಯ್ಸ್ ಏನಿದೆ, ನಮ್ಮ ಧ್ವನಿಯನ್ನ ಅಡಗಿಸುವಂತ ಪ್ರಯತ್ನ ಇವ್ರು ಮಾಡ್ತಾ ಇದ್ದಾರೆ. ನಾನೊಬ್ರು ಯಾರೋ ನಿಮ್ಮಲ್ಲಿ ಈಗ ಮಾತಾಡ್ತಾ ಇದ್ರು, ನನಗೆ ಗೊತ್ತಿಲ್ಲ ಯಾರಂತ ಮಾತಾಡ್ತಾ ಅವ್ರು ಹೇಳಿದ್ರು, ಎಲ್ಲರಿಗೂ ಒಂದೇ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಹೇಳಿದ್ರು. ಎಲ್ಲರಿಗೂ ಒಂದೇ ರೂಲ್ಸ್ ರೆಗ್ಯುಲೇಷನ್ ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಇಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಂತ ವ್ಯಕ್ತಿ ಮತ್ತು ಅವರ ತಂಡದವ್ರ ಮೇಲೆ ಇನ್ನೂ ಸಹ ಕ್ರಮ ಆಗ್ಲಿಲ್ಲ. ಐವನ್ ಡಿಸೋಜ್ ಅವರು ಬಾಯಿ ಬಂದಾಗೆ ಗವರ್ನರ್ಗೆ ಬೈದ್ರು, ಇನ್ನೂ ಸಹ ಕ್ರಮ ಆಗ್ಲಿಲ್ಲ. ನನ್ನ ಮೇಲೆ ಇರ್ಬೋದು, ವೇದವ್ಯಾಸ್ ಕಾಮತ್ರ ಮೇಲೆ ಇರ್ಬೋದು, ಹರೀಶ್ ಪುಂಜರ್ ಮೇಲೆ ಇರ್ಬೋದು, ಇವರಿಗೆ ಮನಸ್ಸಿಗೆ ಬಂದ ಹಾಗೆ ಕೇಸ್ ಮಾಡ್ತಾರೆ. ನಮ್ಗೇನೋ ಕೋರ್ಟ್ ಅಲ್ಲಿ ಅದನ್ನ ಸ್ಕ್ವಾಶ್ ಮಾಡುವ ಅವಕಾಶ ಸಿಕ್ತು ಮತ್ತು ಬೇಲ್ ಸಿಕ್ತು. ಅಂದ್ರೆ ಇವ್ರು ಇದನ್ನ ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೊಳ್ಳಿಕ್ಕೆ 3 years BNS ಅಲ್ಲಿ ಏನಿದೆ ಅದನ್ನ 7 years ಗೆ ಎಕ್ಸ್ಟೆಂಡ್ ಮಾಡ್ತಾರೆ. ಒಂದು. ಎರಡನೇ ವಿಷಯ, ಇದರಲ್ಲಿ ಸಂಘಟನೆಗೆ ಸಂಬಂಧಪಟ್ಟಂತ ಯಾವುದಾದ್ರದ್ದು ಸಂಘ, ಆ ಸಂಘಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಒಂದು ವೇಳೆ ಇವರ ಪ್ರಕಾರ ದ್ವೇಷ ಭಾಷಣನ, ಹೇಟ್ ಕ್ರೈಮ್ ಮಾಡಿದ ಅಂತ ಇಟ್ಕೊಂಡ್ರೆ, ಆ ಸಂಘದ ನಾಯಕರುಗಳು ಯಾರಿದ್ದರು ಸಾಮೂಹಿಕವಾಗಿ ಅವರು ಈ ವ್ಯಕ್ತಿ ಏನ್ ಕ್ರೈಮ್ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ, ಅದರ ಜವಾಬ್ದಾರಿಯನ್ನ ಅವರ ಮೇಲೆ ಸಹ ಹೊರಿಸಲಾಗ್ತದೆ, ಅವರ ಮೇಲೆ ಸಹ ಕೇಸ್ ಆಗ್ತದೆ. ಅವರ ಇನ್ನೋಸೆನ್ಸ್ ಅನ್ನ ಅವರೇ ಪ್ರೂವ್ ಮಾಡಬೇಕಾಗ್ತದೆ. ದ ಓನರ್ಸ್ ಆಫ್ ಪ್ರೂವಿಂಗ್ ದಟ್ ಯು ಆರ್ ಇನ್ನೋಸೆಂಟ್ ಫಾಲ್ಸ್ ಆನ್ ದ ಪರ್ಸನ್ ಹೂಮ್ ಯು ಆರ್ ಕ್ಲೇಮಿಂಗ್ ಇಸ್ ಅ ಪರ್ಪೆಟ್ರೇಟರ್. ಆ ರೀತಿಯ ಒಂದು ಕಾನೂನನ್ನು ಮಾಡಿದ್ದಾರೆ. ಇದು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾವುದೋ ಸಂಘ ಸಂಸ್ಥೆಗಳಲ್ಲಿ ಇವರು ಗುರಿ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಮಾತಾಡಿದ್ರೆ ಆ ವ್ಯಕ್ತಿ ವೈಯಕ್ತಿಕವಾಗಿ ಮಾತಾಡಿರಬಹುದು, ಆದ್ರೆ ಅವ ಯಾವ ಸಂಘ ಸಂಸ್ಥೆಗೆ ಅಲ್ಲಿ ಮೆಂಬರ್ ಆಗಿದ್ದಾನ, ಅದು ಅದರೊಂದಿಗೆ ಜೋಡಿಸ್ಕೊಂಡಿದ್ದಾನ, ರಿಜಿಸ್ಟರ್ಡ್ ಆರ್ ಅನ್ರಿಜಿಸ್ಟರ್ಡ್ ಸಂಸ್ಥೆ ಜೋಡಿಸ್ಕೊಂಡಿದ್ದಾನ, ಆ ಸಂಘದ ಸಂಸ್ಥೆಯಲ್ಲಿರುವಂತಹ ಹಿರಿಯರು ಯಾರಿದ್ದಾರೆ, ನಾಯಕರು ಯಾರಿದ್ದಾರೆ, ಅವ್ರ ಮೇಲೆಲ್ಲ ಕೇಸ್ ಹಾಕ್ಲಿಕ್ಕೆ ಅವಕಾಶ ಇರ್ತದೆ. ಇದನ್ನ ನಿಜವಾಗ್ಲೂ ಸಮಾಜದ ಸ್ವಾಸ್ಥ್ಯ ಕಾಪಾಡೋದಕ್ಕಿಂತ ಹೆಚ್ಚಾಗಿ ರಾಜಕೀಯ ದುರುದ್ದೇಶಕ್ಕೆ ಬಳಕೆ ಮಾಡ್ಕೊಳ್ಬಹುದು ಅನ್ನೋ ಅನುಮಾನ ಇದೆ. ನಮ್ಮ ಜೊತೆಯಲ್ಲಿ ವಿಜಯಾನಂದ ಕಾಶ್ಯಪ್ಪನವರು ಕೂಡ ಜಾಯಿನ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಪ್ರಿಯಾಂಕ್ ಖರ್ಗೆ ಅವರು RSS ಕೈಯಲ್ಲಿ ಹಿಡಿತಾ ಇದ್ದ ದಂಡವನ್ನ ಅಸ್ತ್ರವಾಗಿ ಗಮನಿಸಿಬಿಟ್ರು. ಹೀಗೆ ನಾಳೆ ದಿನ ಬಿಜೆಪಿಯವರು ರಾಜಕೀಯವಾಗಿ ಮಾತನಾಡೋದು ಕೂಡ ದ್ವೇಷ ಭಾಷಣ ಅನ್ನಿಸ್ಬಿಟ್ರೆ, ಬಿಜೆಪಿ ನಾಯಕರ ಮೇಲೆ ಕೇಸ್ ಹಾಕ್ಬಿಟ್ರೆ, ಇದೇ ವಿಚಾರಕ್ಕೇನೆ ಈ ಕಾನೂನನ್ನ ಬಳಕೆ ಮಾಡ್ಕೊಂಡ್ಬಿಟ್ರೆ, ಹೀಗೊಂದು ಅನುಮಾನ ಬಿಜೆಪಿ ನಾಯಕರನ್ನ ಕಾಡ್ತಾ ಇದೆ. ಸರ್ ಏನ್ ಹೇಳ್ತೀರಿ? ನೋಡಿ, ಇದು ಸದನದಲ್ಲಿ ವಿಧೇಯಕವನ್ನ ಮಂಡಿಸಿದ ವಿಷಯ ಇವತ್ತು ಎಲ್ಲ ಶಾಸಕರಿಗೂ 224 ಜನ ಏನು ಶಾಸಕರಿದ್ದೀವಿ ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ. ಕೇವಲ ಒಬ್ಬ ಶಾಸಕ, ಒಬ್ಬ ಪಕ್ಷದ ಶಾಸಕ, ಬಿಜೆಪಿ JDS ಅವ್ರಿಗೆ ಅಂತಲ್ಲ, ಕಾಂಗ್ರೆಸ್ನವರು ಮಾತಾಡ್ತಾರಲ್ಲ ಅವ್ರಿಗೂ ಬೇಕಲ್ಲ ಕಡಿವಾಣ ಅನ್ನೋದು. ಇವತ್ತು ನಮಗೊಂದು ಸಂವಿಧಾನ ಇದೆ, ಸಂವಿಧಾನದ ಅಡಿಯಲ್ಲಿ ನಾವು ನಡೀತಾ ಇದ್ವಿ.
ಆ ಸಂವಿಧಾನದ ಅಡಿಯಲ್ಲಿ ಸದನದ ನಿಯಮಗಳು ಕೂಡ ಇದ್ದಾವೆ. ಪುಸ್ತಕ ಇದೆ, ಸದನದ ನಿಯಮಗಳು ಹೇಗಿರಬೇಕು, ಏನು ಒಬ್ಬ ಸದಸ್ಯನಿಗೆ ಅರ್ಹತೆ ಇದೆ, ಏನ್ ಮಾತಾಡಬೇಕು, ಏನ್ ಮಾತಾಡಬಾರ್ದು ಅನ್ನೋದು. ಬಾಯಿ ಇದೆ ಅಂದ್ಬಿಟ್ಟು ಎತ್ತಾಗಾದ್ರೂ ಹರಿ ಬಿಟ್ರೆ ಅದು ತಪ್ಪಲ್ವಾ? ಇವತ್ತು ಸದನದಲ್ಲಿ ಇಡೀ ರಾಜ್ಯದ ಜನತೆ ನಮ್ಮನ್ನು ಇಲ್ಲಿ ಗೆಲ್ಲಿಸಿ ಕಳಿಸಿದ್ದು ಬಾಯಿ ಇಟ್ಕೊಂಡು ಎತ್ತಾಗಾದ್ರೂ ಮಾತಾಡೋದಕ್ಕಲ್ಲ. ಕೆಲವಷ್ಟು ಜನ ನೋಡ್ತೀರಿ, ಏನು ಸದನ ಅನ್ನಂಗಿಲ್ಲ, ಇವರಿಗೆ ಮನೆಯಲ್ಲಾದ್ರೂ ಹೇಗಿರ್ತಾರೋ ಅನ್ನೋದು ನನಗೆ ವಿಚಿತ್ರ ಆಗ್ತಾ ಇದೆ. ಇವ್ರು ಇದೇ ಸಂಸ್ಕಾರವನ್ನು ಪಡೆದಿದ್ದಾರ? ಯಾಕಂದ್ರೆ ಅಂಥವ್ರಿಗೆ ಕಡಿವಾಣ ಅವಶ್ಯಕತೆ ಇತ್ತು, ಅದಕ್ಕೆ ತಂದಿದ್ದಾರೆ. ಇದೇನು ಕೇವಲ ಬಿಜೆಪಿ ಶಾಸಕರಿಗೆ ಅಷ್ಟೇ ಅಲ್ಲ. ಅದ್ಯಾಕೆ ಇವರು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಬಿಟ್ಕೊಂಡು ನೋಡುವಂತ ಕೆಲಸ ಮಾಡ್ತಾ ಇದ್ದಾರೆ? ಎಲ್ಲರಿಗೂ ಹತ್ತುತ್ತಲ್ಲ, ಅರ್ಥ ಮಾಡ್ಕೋಬೇಕು. ನಿಯಮಗಳನ್ನು ತರುವಂತ ಉದ್ದೇಶ ಏನಿರುತ್ತೆ? ಹಲವಾರು ವಿಧೇಯಕಗಳು ಇವತ್ತು ಮಂಡನೆ ಆಗ್ತಾ ಇದೆ. ಅದರ ಉದ್ದೇಶ ಒಂದು ಸದನ ಶಾಂತಿಯುತವಾಗಿ, ಸುರಕ್ಷಿತವಾಗಿ ಜನರು ನೋಡುವಂತಕ್ಕೆ, ಸದನದ ಆಚೆ ಜನರು ಯಾರೆಲ್ಲ ಭಾಷಣ ಮಾಡ್ತಾರೆ ಅವ್ರಿಗೂ ಅಪ್ಲೈ ಆಗೋದ್ರಿಂದ ಕಾಶಪ್ಪನವರ್ ಸರ್ ಅನುಮಾನ ಏನು ಅಂತಂದ್ರೆ, ಇವಾಗ ಸದನದ ನೀವು ಉದಾಹರಣೆ ಕೊಡ್ತಿದ್ರಿ, ಹಾಗಾಗಿ ಅದನ್ನೇ ಉದಾಹರಣೆ ತಗೊಂಡು ನಿಮಗೆ ಪ್ರಶ್ನೆ ಮಾಡ್ತೀನಿ. ತುಂಬಾ ಹಿಂದಿಂದ ಬೇಡ ಸರ್, ಅನೇಕ ಉದಾಹರಣೆಗಳು ಸಿಗುತ್ತೆ ಹಿಂದಿಂದು. ಇವತ್ತಿಂದ ತಗೊಳ್ಳೋಣ. ಭೈರತಿ ಸುರೇಶ್ ಅವ್ರು ಮಾತನಾಡುವಾಗ ಕರಾವಳಿಯಲ್ಲಿ ಬೆಂಕಿ ಹಚ್ಚಿದವರು ಅಂದ್ಬಿಟ್ರು. ಇದು ದ್ವೇಷ ಭಾಷಣ ಅಲ್ವಾ? ಕ್ರಮ ಅನ್ನೋದಾಗಿದ್ರೆ ಸಚಿವ ಭೈರತಿ ಸುರೇಶ್ ಅವ್ರ ಮೇಲಿಂದನೇ ಪ್ರಥಮ ಕೇಸ್ ದಾಖಲಾಗೋ ಪ್ರಾರಂಭ ಆಗ್ಬೇಕಲ್ವಾ? ಹಿಂಗೊಂದು ಅನುಮಾನ ಬರ್ಬೋದು ಬಿಜೆಪಿಗರಿಗೆ. ವಿಧೇಯಕ ಮಂಡನೆ ಇವತ್ತಾಗಿದೆ ವಿಧೇಯಕ ಮಂಡನೆ. ಆ ವಿಧೇಯಕ ಮಂಡನೆ ಮಾಡಿದ ಮೇಲೆ ಎಲ್ಲರಿಗೂ ಅದು ಅನ್ವಯಿಸುತ್ತಲ್ಲ. ಇವತ್ತು ಸುರೇಶ್ ಭೈರತಿ ಅವರು ಮಾತಾಡಿದ್ರು ಅಂತ ಹೇಳ್ತಾರೆ. ಹಿಂದೆ ಆ ಕಡೆ ಸದಸ್ಯರು ಯಾವ ರೀತಿ ವಾಯನ್ನು ಬಿಟ್ಟಿದ್ದಾರೆ ಅನ್ನೋದು ತಮ್ಮ ಗಮನಕ್ಕಿದೆಯಲ್ಲ. ಅನೇಕ ಜನ ಸಿಂಗ್ಯುಲರ್ ಆಗಿ ಇವರು ಅಸಭ್ಯವಾಗಿ ನಡ್ಕೊಳ್ಳೋದು. ಒಬ್ರು ನಾಯಕರು, ಸಭಾಧ್ಯಕ್ಷರು ಹೇಳಿದ ಮಾತನ್ನೇ ಕೇಳಲ್ಲ. ಕೆಲವಷ್ಟು ಜನ ಶಾಸಕರು ಕೇಳೋದು ಮಾತೇ ಕೇಳಲ್ಲ. ನೀವು ನೋಡ್ತೀರಿ ಸದನದಲ್ಲಿ ಏನ್ ನಡೀತಾ ಇದೆ ಅಂತ. ಸದನವನ್ನ ವಿನಾಕಾರಣ ಸಮಯವನ್ನು ಹಾಳು ಮಾಡುವಂತದ್ದಲ್ಲ. ಇದು ಜನರಿಗೋಸ್ಕರ, ಜನರಿಗಾಗಿ, ಜನರಿಂದ ಎನ್ನುವ ಒಂದು ಪವಿತ್ರವಾದ ಸಂವಿಧಾನದಲ್ಲಿ ನಾವಿದ್ದೀವಿ. ಆ ಜನರಿಗೋಸ್ಕರ ಜನರ ಆ ಭಾಗದ ಅದನ್ನ ಕ್ಲಾರಿಫೈ ಕೂಡ ಮಾಡಿದ್ರು ಭರತ್ ಶೆಟ್ರೆ. ಇವತ್ತು ತಾನೇ ಮಂಡನೆ ಆಗಿದೆ. ಇನ್ ಕೇಸ್ ಅದು ಜಾರಿಗೆ ಬಂದ್ಬಿಟ್ಟಿದ್ರೆ ಬಹುಶಃ ಭೈರತಿ ಸುರೇಶ್ ಅವ್ರ ಮೇಲೂ ಕೂಡ ಆಗ್ಬೇಕಿತ್ತು ಅಂತ. ಕರೆಕ್ಟೇ.